ಮತ್ತೊಂದು ಕಡೆ ಅಮಿತ್ ಶಾ ಎದುರು ಕುಮಾರಸ್ವಾಮಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿರುವಂಥದ್ದು? ಈಗ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಆಯಿತು, ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪಟ್ಟಿಯಲ್ಲಿ ಹೆಸರುಗಳು ಉಲ್ಲೇಖ ಆಗಿದೆ. ಆದ್ರೆ ಜೆಡಿಎಸ್ ನಾಯಕರನ್ನ ನೀವು ಕಡೆಗಣಿಸಿದ್ದೀರಾ? ಮೈಸೂರು, ಚಾಮರಾಜನಗರದಲ್ಲಿ ಜೆಡಿಎಸ್ನ ಮತಗಳಿವೆ. ಪ್ರಮುಖ ಕ್ಷೇತ್ರಗಳಲ್ಲಿ 4 ಲಕ್ಷಕ್ಕೂ ಅಧಿಕ ಜೆಡಿಎಸ್ನ ಮತಗಳೇ ಅಲ್ಲಿ ಇದೆ. ಆದ್ರೆ ನೀವು ಸೌಜನ್ಯಕ್ಕಾದ್ರೂ ಒಂದು ಬಾರಿ ನಮ್ಮನ್ನ ಸಂಪರ್ಕಿಸಬಹುದಿತ್ತು, ಇಂಥ ಕ್ಯಾಂಡಿಡೇಟ್ಗೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ ಅನ್ನುವಂಥ ವಿಚಾರವಾಗಿ. ಆಮೇಲೆ ರಾಯಚೂರಿನಲ್ಲೂ ಕೂಡ ಆ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತ ವಿಧಾನಸಭೆಯಲ್ಲಿ ಜೆಡಿಎಸ್ನ ಶಾಸಕರುಗಳಿದ್ದಾರೆ. ಹಾಗಾಗಿ ನಮ್ಮ ಜೊತೆಗೊಂದು ಮಾತುಕತೆ ನಡೆಸಿ ನೀವು ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅಂತ ಅಮಿತ್ ಶಾ ಎದುರು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಅಮಿತ್ ಶಾ ಕೂಡ ಸಮ್ಮತಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ಬಹಳ ಈ ಚುನಾವಣಾ ಒತ್ತಡಗಳೆಲ್ಲ ಇರುವಂತ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ನಡೆದೋಯ್ತು, ನಾನು ನಿಮ್ಗೆ ಹೇಳಕ್ಕಾಗಿಲ್ಲ. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಾಗಿ ಮಾತುಕತೆ ಮಾಡೋಣ ಅಂತಲೂ ಕೂಡ ಹೇಳಿದ್ರಂತೆ. ಚಿಕ್ಕಬಳ್ಳಾಪುರದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಅಮಿತ್ ಶಾ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಫರ್ ಅನ್ನ ಅಮಿತ್ ಶಾ ಇಡ್ತಾರೆ. ಸರ್ವೆಗಳಲ್ಲೂ ಕೂಡ ಕುಮಾರಸ್ವಾಮಿ ಅವರ ಗೆಲುವಿನ ವರದಿ ಉಲ್ಲೇಖ ಆಗಿರುವಂತದನ್ನ ಅಮಿತ್ ಶಾ ಅವರು ಉಲ್ಲೇಖ ಮಾಡ್ತಾರೆ ಕುಮಾರಸ್ವಾಮಿ ಅವ್ರ ಮುಂದೆ. ನೋಡಿ, ಸರ್ವೆ ರಿಪೋರ್ಟ್ ಕೂಡ ನೀವು ನಿಂತ್ರೆ ಚಿಕ್ಕಬಳ್ಳಾಪುರದಿಂದ ಗೆಲುವು ಅನುಕೂಲ ಅನ್ನುವಂಥದ್ದಿದೆ ಅಂತ. ಆದ್ರೆ ಈ ಆಫರ್ ಅನ್ನ ಕುಮಾರಸ್ವಾಮಿ ಅವರು ನಿರಾಕರಿಸಿದ್ದಾರೆ. ನಾನು ರಾಜ್ಯ ರಾಜಕಾರಣದಲ್ಲೇ ಸದ್ಯಕ್ಕೆ ಮುಂದುವರಿತೀನಿ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನ ನಾನು ಸ್ಪರ್ಧೆ ಮಾಡಲ್ಲ. ಹಾಗೆ ಓರ್ವ ಪ್ರಬಲ ಅಭ್ಯರ್ಥಿಯ ಹೆಸರನ್ನ ಕೂಡ ಶಿಫಾರಸು ಮಾಡಿದ್ರು ಕುಮಾರಸ್ವಾಮಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿಚಾರವಾಗಿ ಚರ್ಚೆ ಆಯಿತು. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಆದಾಗ ನಿಖಿಲ್ ಕೂಡ ಏನು ಬಹಳ ಆಸಕ್ತಿ ತೋರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿ ಉಲ್ಲೇಖ ಆಯಿತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಕ್ಕೆ ತಕ್ಕಾಗಿ ಅಮಿತ್ ಶಾ ಅವರು ಕೂಡ ಪುತ್ರನಿಗಿಂತ ನೀವೇ ನಿಂತ್ರೆ ಒಳ್ಳೇದು ಅಂತಾನು ಕೂಡ ಹೇಳ್ತಾರೆ. ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಈಗ ಬಿಜೆಪಿ ಕೊಡುವಂಥದ್ದು ಬಹುತೇಕ ಅಂತಿಮ ಆಗಿದೆ. ಆದ್ರೆ ಪ್ರಬಲ ಅಭ್ಯರ್ಥಿಗಾಗಿ ಜೆಡಿಎಸ್ ಹುಡುಕಾಟವನ್ನ ನಡೆಸ್ತಾ ಇದೆ. ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಈ ಬಾರಿ ಬಿಜೆಪಿ ಅಲ್ಲಿ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿದೆ. ಇರುವಂತಹ ಅಭ್ಯರ್ಥಿಗಳ ನಡುವೆ ಬಹಳ ಫೈಟ್ ಇದೆ. ಈ ಕಾರಣಕ್ಕಾಗಿನೇ ಜೆಡಿಎಸ್ಗೆ ಬಿಟ್ಕೊಟ್ಟು ಕುಮಾರಸ್ವಾಮಿ ಅವರನ್ನಲ್ಲಿ ಸ್ಪರ್ಧೆ ಮಾಡಿಸುವಂತ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಒಪ್ಪಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊನೆಗೆ ಇವರೇ ಒಂದು ಅಭ್ಯರ್ಥಿಯ ಹೆಸರನ್ನು ಕೂಡ ಶಿಫಾರಸು ಮಾಡಿ, ಯಾವ ಅಭ್ಯರ್ಥಿಯನ್ನು ಶಿಫಾರಸು ಮಾಡಿರ್ಬೋದು? ಮೈತ್ರಿ ಧರ್ಮ ಪಾಲನೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂತಹ ಅಸಮಾಧಾನ ಏನೇನು ಪ್ರಮೋದ್? ಮಲ್ತೇಶ್, ಮೊದಲನೇದಾಗಿ ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಭೇಟಿಯಲ್ಲಿ ಒಟ್ಟಾರೆ ಸಾರಾಂಶವನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆಗೆ ಈ ಒಂದು ಸೀಟ್ ಹಂಚಿಕೆ ಮೊದಲೇನೆ ಅಂದ್ರೆ ಸಂಪೂರ್ಣವಾಗಿ ಸೀಟ್ ಹಂಚಿಕೆ ಒಟ್ಟಾಗಿ ಕೂತು ಮಾತುಕತೆ ಮಾಡಬೇಕಿತ್ತು. ಆದರೆ ಅದನ್ನ ಘೋಷಣೆ ಮಾಡುವ ಮೊದಲೇ ಬಿಜೆಪಿಯ ವರ್ತನೆ ಬಗ್ಗೆ ಖಂಡಿತವಾಗ್ಲೂ ಕುಮಾರಸ್ವಾಮಿಯವರು ಬೇಸರದಲ್ಲಿದ್ದಾರೆ. ಅವರ ವರ್ತನೆ ಬಗ್ಗೆ ಅಂದ್ರೆ ನೇರವಾಗಿ ಯಾರನ್ನೂ ಕೂಡ ಕನ್ಸಲ್ಟ್ ಮಾಡದೆ ಏಕಾಏಕಿ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಅವರಿಗೆ ಅಸಮಾಧಾನ ಅಥವಾ ಬೇಸರ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿ, ಸ್ಪಷ್ಟವಾದಂತಹ ಈ ಸುದ್ದಿಯ ಸಾರಾಂಶ. ಅದರಲ್ಲೂ ಕೂಡ ಬಿಜೆಪಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು. ಮೈಸೂರು, ಚಾಮರಾಜನಗರ ಸೇರಿದಂತೆ ಉತ್ತರ ಕರ್ನಾಟಕದ ಅನೇಕ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯ ಇದೆ. ಉದಾಹರಣೆಗೆ ರಾಯಚೂರು ಇದೆ, ಅದೇ ರೀತಿ ವಿಜಯಪುರದಲ್ಲೂ ಕೂಡ ತಕ್ಕಮಟ್ಟಿಗೆ ಅದರದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಇದೆ, ತಕ್ಕಮಟ್ಟಿಗೆ ಅದರದೇ ಆದಂತಹ ಬೆಂಬಲಿಗರಿದ್ದಾರೆ. ಇನ್ನು ಮೈಸೂರು ಮತ್ತು ಚಾಮರಾಜನಗರದ ಬಗ್ಗೆ ಹೇಳೋದಾದ್ರೆ ಮಾಲ್ತೇಶ್, ಮೈಸೂರು ಮತ್ತು ಚಾಮರಾಜನಗರದಲ್ಲಿ ತಲಾ 3 ರಿಂದ 4 ಲಕ್ಷ ಜೆಡಿಎಸ್ನ ವೋಟ್ ಇದೆ. ಆದರೆ ಈ ಒಂದು ಪ್ರೋಸೆಸ್ ಮಾಡುವಂತಹ ಸಂದರ್ಭದಲ್ಲಿ, ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ತಮ್ಮನ್ನ ಕನ್ಸಲ್ಟ್ ಮಾಡಿಲ್ಲ, ಏಕಾಏಕಿ ಹೆಸರು ಘೋಷಣೆ ಮಾಡಿರುವಂಥದ್ದು ಸಹಜವಾಗಿ ಅವರಿಗೆ ತೀವ್ರವಾದಂತಹ ಬೇಸರವಾಗಿದೆ. ಮೈತ್ರಿ ಅಂತ ಬಂದಂತಹ ಸಂದರ್ಭದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ, ಯಾರನ್ನು ಹಾಕ್ಬೋದು, ಕಣಕ್ಕಿಳಿಸಬಹುದು, ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಕೂತು ಒಟ್ಟಾಗಿ ಮಾತಾಡಿ ಆನಂತರ ಘೋಷಣೆ ಮಾಡುವಂಥದ್ದು ಪ್ರೋಸೆಸ್. ಆದರೆ ಈ ಸಂಪೂರ್ಣ ಘಟನೆಯನ್ನು ನೋಡ್ತಾ ಇದ್ರೆ ಎಲ್ಲೂ ಕೂಡ ಅವರನ್ನ ಅಂದ್ರೆ ಜೆಡಿಎಸ್ ನಾಯಕರನ್ನ ಬಿಜೆಪಿ ಕರೆದಿರುವಂಥದ್ದಿಲ್ಲಿ ಅಥವಾ ಮಾತುಕತೆ ಸಂದರ್ಭದಲ್ಲಿ ಅವರನ್ನು ಒಟ್ಟಾಗಿ ಕೂತು ಯಾವ ಅಭ್ಯರ್ಥಿ ಹಾಕಿದ್ರೆ ಸೂಕ್ತವಾಗುತ್ತೆ, ನಿಮ್ಮ ಬೆಂಬಲ ಹೇಗಿದೆ, ಇದು ಯಾವುದನ್ನು ಕೂಡ ಕನ್ಸಲ್ಟ್ ಮಾಡಿಲ್ಲ. ಹೀಗಾಗಿ ಇದು ಕುಮಾರಸ್ವಾಮಿ ಅವರಿಗೆ ಸಹಜವಾಗಿ ಬೇಸರವಾಗಿದೆ. ಈ ಬೇಸರವನ್ನ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ. ಈ ಬೇಸರವನ್ನ ಅವರು ಅಮಿತ್ ಶಾ
ಶಾ ಅವರಿಗೆ ನಯವಾಗಿ ಅಂದ್ರೆ ತುಂಬಾ ನಯವಾಗಿ ನೀವು ಈ ತರ ಮಾಡಿದಿರಿ, ಈ ತರ ಮಾಡಬಾರ್ದಾಗಿತ್ತು ಅನ್ನುವಂತ ಸ್ಪಷ್ಟ ಮಾತುಗಳಲ್ಲಿ ಅಮಿತ್ ಶಾ ಕೂಡ ಹೇಳಿದ್ದಾರೆ. ಮತ್ತೊಂದು ಮಾಹಿತಿ ಸಿಗ್ತಾ ಇರುವಂತದ್ದು, ಅಮಿತ್ ಶಾ ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಆಗಿದೆ, ಘಟನೆ ಆಗಿರುವಂತದ್ದು ಸತ್ಯ, ಆದ್ರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮನ್ವಯ ಸಮಿತಿಯನ್ನ ಮಾಡಿ, ಪ್ರಚಾರ ಇರ್ಬೋದು, ಟಿಕೆಟ್ ಇರ್ಬೋದು, ಕಾರ್ಯತಂತ್ರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಸಮಿತಿ ಮಾಡಿ ಬಿಜೆಪಿ ಮತ್ತು JDS ನ ನಾಯಕರಿರುವಂತ ಎಲ್ಲ ಒಂದು ಸಮಿತಿಯನ್ನ ಮಾಡಲಾಗುತ್ತೆ. ಹೀಗಾಗಿ ಒಂದಂತೂ ಸತ್ಯ, ಆಗ್ತಾ ಇರುವಂತ ರೀತಿ ಅಥವಾ ಹೋಗ್ತಾ ಇರುವಂತ ಮಾದರಿ ಮತ್ತು ದಾರಿ ಎಲ್ಲ ಒಂದು ಕಡೆ ಕುಮಾರಸ್ವಾಮಿಗೆ ಸೆಟ್ ಆಗ್ತಾ ಇಲ್ಲ, ಕುಮಾರಸ್ವಾಮಿಗೆ ಅಷ್ಟು ಇಷ್ಟನೂ ಆಗ್ತಾ ಇಲ್ಲ, ಇದಿರುವಂತ ಸತ್ಯ. ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರದ ವಿಚಾರವಾಗಿ ಕೂಡ ಬಂದಿದೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ಅಥವಾ ಒಂದು ಕೋರಿಕೆಯನ್ನು ಈಗಾಗಲೇ ಬಿಜೆಪಿ ಕುಮಾರಸ್ವಾಮಿ ಅವರು ಮಾಡಿದ್ರು. ನೀವು ಕೂಡ ರಾಜಕಾರಣಕ್ಕೆ ಬಂದರೆ, ಲೋಕಸಭಾ ರಾಜಕಾರಣಕ್ಕೆ ಬಂದರೆ ಸಹಜವಾಗಿ ಒಕ್ಕಲಿಗ ಮತ ಬ್ಯಾಂಕ್ಗಳಿರುತ್ತೆ, ಕನ್ಸಾಲಿಡೇಟ್ ಆಗುತ್ತೆ. ಇನ್ನು ಸರ್ವೆಗಳಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಉತ್ತಮವಾದಂಥ ಒಂದು ಇಂಡಿಕೇಶನ್ಸ್ ಕೂಡ ಇದೆ. ಹೀಗಾಗಿ ನೀವೇನು ಸ್ಪರ್ಧೆ ಮಾಡಿದ್ರೆ ಆ ಸಂದರ್ಭದಲ್ಲಿ ಸಹಜವಾಗಿ ಅದು ಮೇಲುಗೈ ಆಗುತ್ತೆ. ನೀವು ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಡವನ್ನು ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹಾಕಿದ್ದಾರೆ. ಆದರೆ ಇದನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ರಾಜ್ಯ ರಾಜಕಾರಣವನ್ನು ನಾನು ಮಾಡಬೇಕಾಗಿದೆ, ಚುನಾವಣೆ ಬಳಿಕ, ಲೋಕಸಭಾ ಚುನಾವಣೆ ಬಳಿಕ ಸಾಕಷ್ಟು ಏರಿಳಿತ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಮತ್ತೆ ಕೇಂದ್ರಕ್ಕೆ ಹೋಗಿ ಅಲ್ಲಿ ಈ ಸಂದರ್ಭದಲ್ಲಿ ಹೋಗೋದು ಸರಿಯಲ್ಲ, ಮತ್ತೆ ಉಪಚುನಾವಣೆ ಬರಬೇಕಾಗತ್ತೆ, ಈ ಎಲ್ಲ ಪ್ರೋಸೆಸ್ ಇರುತ್ತೆ. ಈ ಕಾರಣಕ್ಕೋಸ್ಕರ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಚಿಕ್ಕಬಳ್ಳಾಪುರ ಟಿಕೆಟನ್ನು ನಿರಾಕರಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೇನೆ ಮಂಡ್ಯ ಲೋಕಸಭಾ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ. ಮಂಡ್ಯ ಲೋಕಸಭಾ ಕಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿದ್ರೆ ಹೇಗೆ, ಅವರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಆದರೆ ಈ ಬಗ್ಗೆ ಕುಮಾರಸ್ವಾಮಿ ಅವರು ನಿರ್ಧಾರ ತೆಗೆದುಕೊಳ್ಬೇಕು ಅಥವಾ JDSನವರು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ಈಗಾಗಲೇ BJP ಅವರೇ ಹೇಳಿದ್ದಾರೆ. ಅತ್ತ ನಿಖಿಲ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಇದ್ರ ಬಗ್ಗೆ, ಅಂದರೆ ಈ ಮಾತುಕತೆ ವೇಳೆ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಒಲವನ್ನು ತೋರಿಸಿಲ್ಲ. ಅದಾದ ಬಳಿಕ ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಬಂದ ಮೇಲೆ ಮಾರ್ಚ್ 25ರ ನಂತರ ಈ ಬಗ್ಗೆ ನಿರ್ಧಾರ ಮಾಡ್ತೀವಿ ಅನ್ನುವಂಥ ಮಾತೇನಿದೆ, ಅದು ಕೂಡ ಒಂದು ಇಂಡಿಕೇಶನ್. ಒಟ್ಟಾರೆಯಾಗಿ ಮಾಲ್ತೇಶ್, ನಿನ್ನೆ ಭೇಟಿ ವೇಳೆ ಅಂದರೆ ಕುಮಾರಸ್ವಾಮಿ ಅವರು ನೇರವಾಗಿ ಹೋಗ್ತಾರೆ, ಹೋದಂಥ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾದ ಬಳಿಕ ಅವರಷ್ಟು ಖುಷಿಯಾಗಿ ಹೊರಗಡೆ ಬರಲ್ಲ, ಅಪ್ಸೆಟ್ ಆಗೇ ಬರ್ತಾರೆ. ಮಾಧ್ಯಮಗಳಿಗೆ ಎಲ್ಲೂ ಕೂಡ ಅಷ್ಟಾಗಿ ಮಾತನಾಡಿಲ್ಲ. ಇನ್ನು ಬೆಂಗಳೂರಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಮಾರ್ಚ್ 25ರ ಬಳಿಕ ಹೇಳ್ತೀನಿ, ನನಗೆ ಈಗ ಮಾತಾಡಲ್ಲ, ಮಾರ್ಚ್ 25ರ ನಂತರವೇ ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಇದೆಲ್ಲವೂ ಕೂಡ ಒಂದು ಕಡೆಗೆ ಇಂಡಿಕೇಶನ್ ಕುಮಾರಸ್ವಾಮಿ ಎಷ್ಟು ಬೇಸರವಾಗಿದ್ದಾರೆ, ಬಿಜೆಪಿಯವರ ವರ್ತನೆ ಯಾವ ರೀತಿ ಇದೆ, ಹಾಗೆ ಬಿಜೆಪಿಯ ವರ್ತನೆ ಬಗ್ಗೆ ಏನೆಲ್ಲ ಆಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಇಂಡಿಕೇಶನ್ಸ್. ಆದರೆ ಈ ಬೇಸರ ಮುಂದಿನ ದಿನಗಳಲ್ಲಿ ದೊಡ್ಡ ಅಸಮಾಧಾನದ ಜ್ವಾಲೆ ಆಗತ್ತಾ, ಅದಿರುವಂತಹ ಪ್ರಶ್ನೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.